ಫುಲ್ ಖುಷಿ ಆಯಿತು. RCB ಸೋತಿದ್ದಕ್ಕೆ. ಮುಂಬೈ ಅವ್ರು ಗೆದ್ರು, ಒಳ್ಳೆ ಮ್ಯಾಚ್ ಆಡಿದ್ರು, ಚೆನ್ನಾಗಿ ಆಡಿದ್ರು, ಫುಲ್ ಖುಷಿ ಆಯಿತು. ಅಭಿಮಾನಿ ದೇವ್ರಿಗೆ ಬೇಡವಾ ಈ ಮ್ಯಾಚು? ದೇವ್ರಿಗೆ ಬಿಟ್ಟಿದೀವಿ. ವರ್ಷ ಅದು ಪದ್ಧತಿ ಇದೆ ನಮ್ದು. ಫಸ್ಟ್ ಮ್ಯಾಚ್ RCB ಫ್ಯಾನ್ಸಿ ಕೊಡ್ಬೇಕು ಅನ್ನೋದು. ಈ ಸಲ ಫಸ್ಟ್ 2 ಮ್ಯಾಚ್ ಕೊಟ್ಟಿಲ್ಲ, ಅದಕ್ಕೆ 3ನೇ ಮ್ಯಾಚ್ ಕೊಟ್ಟಿದ್ದೀವಿ. ಇವ್ರು ಯಾವಾಗ್ಲೂ ಹಿಂಗೆ ಬರೀ ಮಾತು, ಸೋಲೋದು ದೇವ್ರಿಗೆ, ಅದು ಇದು ಬರೀ ಮಾತು. ಫಸ್ಟ್ ಆಟ ಆಡಿ ಗೆದ್ದು ತೋರಿಸಿದ್ರೆ ನಾನು ಒಪ್ಕೋತಿದ್ದೆ ಇವತ್ತು RCB ಇದು ಅಂತ. ಚಾಂಪಿಯನ್ಸ್ ಬ್ರೋ. ನಾವು ಫಸ್ಟ್ ಸೀಸನ್ ನಾವು 5 ಟೈಮ್ಸ್ ಬ್ರೋ. 2 ಮ್ಯಾಚ್ ಗೆದ್ದಿದ್ದೇವೆ, 1 ಮ್ಯಾಚ್ ಸೋತಿದ್ದೇವೆ ಅಷ್ಟೇ. ಸೋತಿದ್ದೇವೆ, ಸತ್ತಿಲ್ಲ. ಇವತ್ತು ಸೋತ್ರು ನಾಳೆ ಸೋತ್ರು ನಮ್ದು ಕಪ್ಪು ಈ ಸಾರಿ ನಮ್ದೇ ಅಷ್ಟೇ. ಇನ್ನೇನು ಹೇಳೋದು ಬೇಕಾಗಿಲ್ಲ. 2 ಮ್ಯಾಚ್ ಗೆದ್ರು, ಇನ್ನು 3 ಮ್ಯಾಚ್ ಗೆದ್ರೆ ಇಲ್ಲಿಂದ ಹಾರ್ಬಿಡ್ತೀವಿ ನಾವು. ಮನೆಗೆ ಬಂದಿದ್ದೀವಲ್ಲ, ಫ್ಯಾನ್ಸ್ಗೆ ಒಂದು ಗಿಫ್ಟ್ ಕೊಡೋಣ ಅಂತ ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ರಿಟರ್ನ್ ಕೊಡ್ತೀವಿ ನಾವು ವಾಪಸ್ ಅವ್ರಿಗೆ. ಎಲ್ಲಿಸ್ ಪೆರಿಯರು ಗಿಚ್ಚಿಗಿಲಿ ಆಟ ಆಡಿದ್ದಾರೆ. 42 ಕ್ರೇಜಿ ಅಲ್ಲ ಎಲ್ಲಿಸ್ ಪೆರಿ, ಹೆಂಗೆ ABD ಮಾ ಅಲ್ಲ ಮೈ ಲವ್ಲಿ ಲೇಡಿ ಹೂ ಆರ್ ಯು ಅಂತ. ಆಮೇಲೆ ನಮ್ಮ ಟಗರ್ ಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರಿಲ್ಲ. ಬೇಜಾರಿದೆ. ಆಯ್ ಅಂತ ಹೇಳಲಿಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ. ಆಯ್ ಅಂತ ಹೇಳಲಿಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ. ನಾವು ಅದ್ರ ಬಗ್ಗೆ ಇನ್ನೇನು ಹೇಳಕ್ಕಾಗಲ್ಲ. ಐ ಲವ್ ಯು ಶ್ರೇಯಾಂಕ. ಹರ್ಮನ್ ಪ್ರೀತು ಕಾಲ್ ಮೂಳೆ ಮುರಿದೋಯ್ತವಳು, ಹೊಡೆದಿದ್ದೇಟು. ನಾನ್ ಮಾಡ್ತೀನಿ ಬೌಲಿಂಗ್, ಬರ್ಬೇಡಿ ಯಾರು, ವಾಪಸ್ ಹೋಗಿ ಅಂತ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಕೆಲವೊಂದು ಮಿಸ್ಟೇಕ್ಸ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಸಲನೂ ಕಪ್ ನಮ್ದೆ. ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಇವತ್ತು ಹಿಡಿದಿದ್ದಾರೆ. ಜೈ RCB. ಸೋತ್ರು ಗೆದ್ರು ನಾವು ಹೇಳೋದು ಈ ಸಲ ಕಪ್ ನಮ್ದೆ. ಈ ಸಲನೂ ಕಪ್ ನಮ್ದೆ. ಓಕೆ, ಥ್ಯಾಂಕ್ ಯು. ಜೈ RCB, ಬಾಯ್. ಬ್ರೋ ನಿಮ್ಮ ಹೆಸರು? ಉಜ್ವಲ್ ಅಂತ. ಶೇಷಾದ್ರಿ ಅಂತ ಬ್ರೋ. ಮಹೇಶ್ ಅಂತ ಹೇಳಿ. ಹನುಮಂತಗೌಡ ಅಂತ. ನಿಮ್ದು ಬ್ರೋ? ಪ್ರವೀಣ್ ಅಂತ. ಸ್ಟೀಫನ್ ಅಂತ ಬ್ರೋ. ನಿಮ್ದು ಬ್ರೋ? ಮನೋಜ್. ಪ್ರವೀಣ್ ಅಂತ. ನಿಮ್ದು? ಓಂಕಾರ್. ಖುಷಿ. ಇವತ್ತು RCB ಸೋತಿದೆ, ಮ್ಯಾಚ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೋತ್ರು ಗೆದ್ರು ನಾವು ಹೇಳೋದು ಈ ಸಲ ಕಪ್ ನಮ್ದೆ. 10 ಸಲ ಅಲ್ಲ 50 ಸಲ ಸೋತ್ರು RCBನೇ. ಈ ಮ್ಯಾಚು ದೇವ್ರಿಗೆ ಬಿಟ್ಟಿದೀವಿ. ಫಸ್ಟ್ 2 ಮ್ಯಾಚ್ ಗೆದ್ದಿದ್ದೇವಲ್ಲ, ಅದೇ ನಮ್ಗೆ ದೊಡ್ಡ ಖುಷಿ. 2 ಮ್ಯಾಚ್ ಗೆದ್ದಿದ್ದೇವೆ, 1 ಮ್ಯಾಚ್ ಸೋತಿದ್ದೇವೆ ಅಷ್ಟೇ. ಸೋತಿದ್ದೇವೆ, ಸತ್ತಿಲ್ಲ. ಬೇಜಾರಿದೆ. ಬಟ್ ಸ್ಟಿಲ್ ಮಂಡೆ ಗೆಲ್ತಾರಲ್ಲ. ಮಂಡ್ಯ ಗೆಲ್ತಾರ ಪಕ್ಕ ಗೆಲ್ತಾರೆ. ಓಕೆ, ನೀವೇನ್ ಹೇಳ್ತೀರಾ ಸರ್? ಏನ್ ಹೇಳೋದು, ಏನ್ ಜಾಸ್ತಿ ರನ್ ರೇಟಿನ ಸೋತಿಲ್ಲ, ಕಮ್ಮಿ ರನ್ ರೇಟಿನ ಸೋತಿದ್ದಾರೆ. ಅಂದ್ರೂ ನಮ್ದು 4 ಮೇನ್ ಆಟಗಾರರು ಆಡ್ತಾ ಇಲ್ಲ. ಆಶಾ ಶೋಭಣ್ಣ ಅವರು, ಸೋಫಿ ಡಿವೈನ್ ಅವರು, ಅಂದ್ರೂ ಇಷ್ಟೊಂದು ಶ್ರೇಯಾಂಕ್ ಅವರು ಇಷ್ಟೊಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ದಾರೆ. ಅಂದ್ರೆ ಬರುತ್ತೆ ನಮ್ದು, ಇನ್ನೊಂದ್ಸರಿ ನಮ್ದು ಆಗುತ್ತೆ. ಸ್ವಲ್ಪ ಕಾದ್ ನೋಡ್ಬೇಕಾಗುತ್ತೆ. ಇವತ್ತು ಸೋತ್ರು ನಾಳೆ ಸೋತ್ರು ನಮ್ದು ಕಪ್ಪು ಈ ಸಾರಿ ನಮ್ದೇ ಅಷ್ಟೇ. ಇನ್ನೇನು ಹೇಳೋದು ಬೇಕಾಗಿಲ್ಲ. ಒಳ್ಳೆ ಫೈಟ್ ಕೊಟ್ರು. ಲಾಸ್ಟ್ ಸ್ವಲ್ಪ ಮುಂಬೈ ಇಂಡಿಯನ್ಸ್ ಅವರು ಹೊಡೆದ್ಬಿಟ್ರು. ಏನಂತೀರಾ ಕಾರಣ ಇವತ್ತು RCB ಸೋಲೋದಕ್ಕೆ? RCB ಕಾರಣ ಸೋಲೋದಕ್ಕೆ ಕಾರಣ ಅಂತಂದ್ರೆ ಪೆರ್ರಿ ಅವ್ರು ಬಾಲಿಂಗ್ ಹಾಕಿಲ್ಲ. ಆಮೇಲೆ ನಮ್ದು ಡೆವಿನ್ ಅವ್ರು ಇಲ್ಲ. ಆಮೇಲೆ ನಮ್ಮ ಟಗರ್ ಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರಿಲ್ಲ. ಅದಕ್ಕೋಸ್ಕರ ಸೋತಿರು. RCB ಸೋಲೋ ಕಾರಣ ಏನಿಲ್ಲ, ಫ್ಯಾನ್ಸ್ಗೋಸ್ಕರ 2 ಮ್ಯಾಚ್ ಗೆದ್ದಿದ್ದಾರಲ್ಲ. ಯಾವ ವರ್ಷ ಅದು ಪದ್ಧತಿ ಇದೆ ನಮ್ದು. ಫಸ್ಟ್ ಮ್ಯಾಚ್ RCB ಫ್ಯಾನ್ಸಿ ಕೊಡ್ಬೇಕು ಅನ್ನೋದು. ಈ ಸಲ ಫಸ್ಟ್ 2 ಮ್ಯಾಚ್ ಕೊಟ್ಟಿಲ್ಲ, ಅದಕ್ಕೆ 3ನೇ ಮ್ಯಾಚ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ವಾಪಸ್ ಬರ್ತೀವಿ. ಅಭಿಮಾನಿ ದೇವ್ರಿಗೆ ಬೇಡವಾ 2 ಮ್ಯಾಚ್ ಗೆದ್ರು, ಇನ್ನು 3 ಮ್ಯಾಚ್ ಗೆದ್ರೆ ಇಲ್ಲಿಂದ ಹಾರ್ಬಿಡ್ತೀವಿ ನಾವು. ಅದಕ್ಕೆ ಆಯ್ತು, ನಿಮ್ ಮನೆಗೆ ಹೋಗ್ರಿ, ನೆಕ್ಸ್ಟ್ ಮತ್ತೆ ಬನ್ರಿ ವಾಪಸ್ ಅಂದ್ಬಿಟ್ಟು ನಮ್ಗೆ ಕೊಟ್ಬಿಡೋರೆ ಫಸ್ಟ್ ಈ ಮ್ಯಾಚ್. ಇಲ್ಲ, ಲಾಸ್ಟ್ ಒಂದು 2 ಓವರ್ ಡಿಲೇ ಆಯ್ತು. ಸೊ ಆ ಲಾಸ್ಟ್ ಓವರಲ್ಲಿ 2 6 ಹೋಯ್ತು. ಲಾಸ್ಟ್ ಬಿಫೋರ್ 18th ಓವರಲ್ಲಿ 2 6 ಹೋಗಿದ್ದೆ ಮೇಜರ್ ರೀಸನ್ ಆಯ್ತು ನಮ್ಗೆ ಇವಾಗ ಸೋಲೋದಕ್ಕೆ. ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದು ಬಿಟ್ರೆ ವಿಕೆಟ್ಸ್ ಬೇಗ ಬಿದ್ದಿಲ್ಲ ಅಂದ್ರೆ ಮ್ಯಾಚ್ ಒಳ್ಳೆ ಸ್ಕೋರ್ ಕೊಟ್ಟಿದ್ರೆ ಮ್ಯಾಚ್ ಆಡ್ಸ್ಕೋಬಹುದಾಗಿತ್ತು. ನಮ್ಗೆ ಸ್ಮೃತಿ ಮಂದಾನ, ಪೆರಿ ಫ್ಯಾನ್ಸ್. ಇವತ್ತು ಪೆರಿಯವರು 81 ನೋಡಿದ್ರು, ಹೆಂಗಾಡಿದ್ರು ಅವರು? ಅವ್ರು ಆಡಿಯೋದಕ್ಕಿಂದಾನೆ ಇವತ್ತು ಈ ಲಾಸ್ಟ್ ಸ್ಟೇಜ್ ವರ್ಗೂ ಬರೋದಕ್ಕೆ ರೀಸನ್ ಪೆರಿನೇ. ಅದರಿಂದಾನೇ ನಾವು ಇವಾಗ ಈ ಲಾಸ್ಟ್ ಸ್ಟೇಜ್ ವರ್ಗೂ ಬಂದು ಗೆಲ್ಲೋದಕ್ಕೆ ರೀಸನ್. ಎಲ್ಲಿಸ್ ಪೆರಿ ಅವ್ರ ಬ್ಯಾಟಿಂಗ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಬ್ರೋ. ಮಸ್ತಾಗಿ ಆಡಿದ್ರು. ಎಲ್ಲಿಸ್ ಪೆರಿಯರು ಗಿಚ್ಚಿಗಿಲಿ ಆಟ ಆಡಿದ್ದಾರೆ. ಮಸ್ತಾಗಿ ಆಟ ಆಡಿದಾರೆ. ಸೊ ಅವ್ರದಿಂದ ಬ್ಯಾಟಿಂಗ್ ಇಂದ ಸ್ವಲ್ಪ ಫೀಲ್ಡಿಂಗ್ ಅಲ್ಲೇ ಸ್ವಲ್ಪ ಲಾಸ್ ಆಗಿರೋದು. ಈ ಸಲ ಕಪ್ ಹೊಡಿತಾರೆ ಮತ್ತೆ RCB? ಖಂಡಿತವಾಗಿ ಹೊಡಿದ್ದಾರೆ. ನೀವೇನಂತೀರ ಬ್ರೋ? ಟೀಮ್ ಚೆನ್ನಾಗಿದೆ ಸತಿ. ನೋಡೋಣ, ಬ್ಯಾಲೆನ್ಸ್ ಇದೆ, ಚಾನ್ಸಸ್ ಇದೆ. ಲಾಸ್ಟ್ ಒಂದು RCB ಏನಕ್ಕೆ ಇಷ್ಟಪಡ್ತೀರಾ? ಜೈ RCB. ಈ ಸಲ ಕಪ್ ನಮ್ದ. ಮತ್ತು ನೀವಂತೀರಾ? ಐ ಲವ್ ಯು RCB. ಯಾರು ನಿಮ್ ಫೇವರೇಟ್ ಪ್ಲೇಯರ್ RCB ಟೀಮ್ ಅಲ್ಲಿ? ಶ್ರೇಯಾಂಕ ಪಾಟೀಲ್. ಈ ವಿಡಿಯೋ ಶ್ರೇಯಾಂಕ್ ಅವ್ರು ನೋಡಿದ್ರೆ ಹೇಳಕ್ ಇಷ್ಟಪಡ್ತೀರಾ? ಐ ಲವ್ ಯು ಶ್ರೇಯಾಂಕ. ನಮ್ಗೆ ಶ್ರುತಿ ಮಂದನ. ನಿಮ್ಗೆ ಯಾರು ಸರ್ ಫೇವರೇಟ್? ಪೆರಿ. ಏನ್ ಹೇಳ್ತೀರಾ ಈ ವಿಡಿಯೋ ನೋಡ್ತಾ ಇದ್ರೆ? ಪೆರಿ ಐ ಲವ್ ಯು. ಜೈ RCB. ಅಲ್ಲ 2 ಮ್ಯಾಚ್ ಗೆದ್ರು, ಹೆಂಗೆ ಮನೆಗೆ ಬಂದ್ಮೇಲೆ RCB ಬಂದ್ಮೇಲೆ ಸೋತಾದ್ರು?
ಪರವಾಗಿಲ್ಲ ಅದು ಮನೆಗೆ ಬಂದಿದೀವಲ್ಲ ಫ್ಯಾನ್ಸ್ ಒಂದು ಗಿಫ್ಟ್ ಕೊಡೋಣ ಅಂತ ಸೋತಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ ರಿಟರ್ನ್ ಕೊಡ್ತೀವಿ ನಾವು ವಾಪಸ್ ಅವ್ರಿಗೆ. ಅಲ್ಲ ಈ ಸಲ ಕಪ್ ಹಿಡಿತಾರ ಮತ್ತೆ ಪಕ್ಕ ಈ ಸಲ 2ನೇ ಸಲ ಕಪ್ ಗೆದ್ಕೊಂಡ್ ಬರೋದೆ. ಮತ್ತೆ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಕಪ್ ಇಟ್ಬಿಟ್ಟು ಮತ್ತೆ ಅನ್ಬಾಕ್ಸ್ ಇವೆಂಟ್ ನ ಮಾಡ್ತೀವಿ ನಾವು. ಪೆರಿ ನಾ ಹೇಳಿ ಪೆರಿಗೆ ಏನ್ ಹೇಳ್ತೀರಿ ವಿಡಿಯೋ ನೋಡ್ತಾ ಇದ್ರೆ? ಪೆರಿಗೆ ವಿಡಿಯೋ ನೋಡ್ತಾ ಇದ್ರೆ ನಾನು ಮೊನ್ನೆ ನ್ಯಾಕ್ಸ್ ಅವ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಸಾಂಗ್ ಹೇಳಿದ್ದಾರೆ, ಐ ಲವ್ ಮೈ ಲವ್ಲಿ ಲೇಡಿ ಹೂ ಆರ್ ಯು ಅಂತ. ಮತ್ತೆ ನಾನು ಅದನ್ನೇ ಕೇಳ್ತೀನಿ. ಓಕೆ, ಏನೇನ್ ಚೇಂಜಸ್ ಮಾಡ್ಬೇಕು ಇನ್ನ ಗೆಲ್ಬೇಕಂದ್ರೆ ಆರ್ ಸಿ ಬಿ ಟೀಮ್? ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು. ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಇವತ್ತು ಹಿಡಿದಿದ್ದಾರೆ. ಸೊ ಬೌಲಿಂಗ್ ಅಲ್ಲಿ ಸ್ವಲ್ಪ ಸುಮ್ಮನೆ ಸ್ಟ್ರಗಲ್ ಮಾಡಿದ್ದಾರೆ. ಇವೆರಡನ್ನ ಚೇಂಜ್ ಮಾಡ್ಕೊಂಡ್ರೆ ಓಕೆ. ಬೌಲಿಂಗ್ ಸ್ವಲ್ಪ ಈ ಸಲ ತುಂಬಾ ವೀಕ್ ಇದೆ. ಬ್ಯಾಟಿಂಗ್ ಅಪಾರ್ಟ್ ಫ್ರಮ್ ತುಂಬಾ ಚೆನ್ನಾಗಿದೆ. ಬೌಲಿಂಗ್ ಸ್ವಲ್ಪ ವೀಕ್ ಇದೆ. ಬೌಲಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಯಾರು ನಿಮ್ ಫೇವರೇಟ್ ಪ್ಲೇಯರು? ಆಬ್ವಿಯಸ್ಲಿ ಶ್ರೇಯಾಂಕ ಐ ಮಿಸ್ ಹರ್. ಓಕೆ, ನಿಮ್ದು ಯಾರು? ಬ್ರೋ ಕ್ಯಾಪ್ಟನ್ 18 ನಂಬರ್ ಜರ್ಸಿ ವಿರಾಟ್ ಕೊಹ್ಲಿ ಆಗಿರ್ಲಿ, ಸ್ಮೃತಿ ಮಂದಾನ ಆಗಿ ಯಾವರಾಗಿರ್ಲಿ, ಅವರೇ ನಮ್ದು ಏನೋ ಫೇವ್ರೆಟ್ ಪ್ಲೇಯರು. ಅದ್ ಬಿಟ್ರೆ ಎಲಿಸ್ ಪೆರಿ ದ ಕ್ಯೂಟ್. ಓಕೆ, ಇವತ್ತು ಎಲಿಸ್ ಪೆರಿ ಅವರು ಸಖತ್ತಾಗಿ ಆಡಿದ್ರು, ಬ್ಯಾಟಿಂಗ್ 81 ನೋಡಿದ್ರು, ಏನ್ ಹೇಳ್ತೀರಾ ಅದಕ್ಕೆ? ಬ್ರೋ ಅವ್ರು ಯಾವಾಗಲೂ ಆಂಕರ್ ರೋಲ್ ಪ್ಲೇ ಮಾಡ್ತಾರೆ ಬ್ರೋ. ಅದೇ ತರ ಬೇರೆಯವರು ಸ್ಟ್ಯಾಂಡ್ ತಗೊಳ್ಬೇಕು. ಯಾಕಂದ್ರೆ ಮಂದನ್ ಅವರು ಒಳ್ಳೆ ಶಾಟ್ ಕೊಟ್ರು. ಬಟ್ ಪೇರಿ ಆಡುವಂತ ರೋಲ್ ನಮಗೆ ಮೆನ್ಸ್ ಟೀಮ್ ಅಲ್ಲಿ ABD ಆಡ್ತಿದ್ರು ಗೊತ್ತಾ, ಅಂತ ರೋಲ್ನ ಪೇರಿ ಆಡ್ತಾರೆ. ಸೊ ಬೇರೆಯವ್ರು ಸ್ವಲ್ಪ ಅವ್ರ ಸಪೋರ್ಟ್ ಕೊಟ್ರೆ ಇನ್ನ ಅದ್ದೂರಿಯಾಗಿ ನಾವು ಗೆಲ್ಬೋದು ಈ ಸರಿನೋ ಅಂತ ಅನ್ಕೊಂಡಿದೀವಿ. ಓಕೆ, ಲಾಸ್ಟ್ ಒಂದು ಆರ್ ಸಿ ಬಿ ಟೀಮ್ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಎಲ್ಲ ಗೆಲ್ಕೊಂಡು ಹೋಗ್ಲಿ, ಎಲ್ಲ ಗೆಲ್ಕೊಂಡು ಫುಲ್ ಈ ಟೈಮು WPL ಅವರೇ ಗೆಲ್ಲಿ ಅಷ್ಟೇ. ಮತ್ತೆ ನಮ್ಮ ಹುಡುಗರು ಅಷ್ಟೇ, ಓಕೆ ಅವರು ಗೆಲ್ಲಿ ಈ ಟೈಮ್. ನೀವೇನು ಹೇಳ್ತೀರಾ ಸರ್? ಈ ಸಲ ಕಪ್ ನಮ್ದು ಆಗಿತ್ತು, ಇನ್ನೊಂದ್ಸಲ ಕಪ್ ನಮ್ದೇ ಆಗ್ಬೇಕು. ಓಕೆ, ಸೊ ಅದಕ್ಕೆ ಎಲ್ಲರಿಗೂ ವಿಶಸ್. ಹಾಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೂ ಅಷ್ಟೇ ಬೆಸ್ಟ್ ವಿಶಸ್. ಅದೇ ಕೆಲವೊಂದು ಫೀಲ್ಡಿಂಗ್ ಮಿಸ್ಟೇಕ್ಸ್ ಮಾಡಿದ್ದಾರೆ. ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೆ ಆಫ್ ಸೈಡ್ ಅಲ್ಲಿ ಇಟ್ಟಿಲ್ಲ, ಅದರಿಂದ ಸ್ವಲ್ಪ ಬೇಜಾರು. ಫೀಲ್ಡಿಂಗ್ ಪಿಕಪ್ ಮಾಡ್ಕೊಂಡ್ರೆ ಮತ್ತೆ ಸ್ಪಿನ್ನರ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಮತ್ತೆ ಪೇಸರ್ ಇನ್ನೊಬ್ಬರನ್ನ ಯಾರನ್ನ ತಗೊಬೇಕು, ಮತ್ತೆ ಜೋಶಿತಾ ಬದಲು ಯಾರನ್ನ ತಗೊಬೇಕು. ಏನಂತೀರಾ? ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತೀರಾ? ಅದೇ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕು. ಆಕ್ಚುಲಿ ಕಂಟ್ರೋಲ್ ಮಾಡಿದ್ರು, ಬಟ್ ಫೀಲ್ಡಿಂಗ್ ಎರರ್ಸ್ ಇಂದ ಸರಿಯಾಗಿ ಪ್ರೊಟೆಕ್ಷನ್ ಕೊಡಲಿಲ್ಲ ಸ್ಕ್ವೇರ್ ಅಲ್ಲಿ, ಸ್ಲಿಪ್ ಅಲ್ಲಿ. ಸೊ ನಾವು ಸ್ಟಾರ್ಟಿಂಗ್ ಓವರ್ಸ್ ಅಲ್ಲೇ 2-4 ಹೋಯ್ತು, ಅವೆಲ್ಲ ಮಿಸ್ಫೀಲ್ಡ್ ಆಗಿ ಹೋಯ್ತು. ಸೊ ಕೆಲವೊಂದು ಮಿಸ್ಟೇಕ್ಸ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಈ ಸಲನೂ ಕಪ್ ನಮ್ದೆ. ಓಕೆ, ಮತ್ತೆ ಶ್ರೇಯಾಂಕ ಪಟೇಲ್ ಎಷ್ಟು ಮಿಸ್ ಮಾಡ್ಕೊಂತ ಇದ್ರಾ? ತುಂಬಾ ಮಿಸ್ ಮಾಡ್ಕೊಂತ ಇದ್ದಾರೆ. ಓಕೆ, ಅದೇ ರಿಕವರ್ ಆಗಕ್ ಆಗಿಲ್ಲ. ನೆಕ್ಸ್ಟ್ ಸರಿ ಬರ್ತಾರೆ, ಆಡ್ತಾರೆ. ನೀವೇನಂತೀರಿ ಇವಾಗ ಆರ್ ಸಿ ಬಿ ಬೌಲಿಂಗ್ ಲೈನ್ ಅಪ್ ನೋಡಿ? ಅದೇ ಸ್ಪಿನ್ನರ್ಸು ಮತ್ತೆ ಪೇಸರ್ಸ್ ಓಕೆ ಕಂಟ್ರೋಲ್ ಮಾಡ್ತಿದ್ದಾರೆ. ಜಾರ್ಜಿಯಾ ಮತ್ತೆ ಗಾರ್ತ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು, ಬಟ್ ಬೇರೆಯವರಿಂದನೂ ಸಪೋರ್ಟ್ ಬಂದ್ರೆ ಅವ್ರ ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸಾರಿ ಫಸ್ಟ್ 2 ಮ್ಯಾಚ್ ಗೆಲ್ತು, ಅದು ಅವೇ ಮ್ಯಾಚಸ್, ಇದು ಹೋಮ್ ಮ್ಯಾಚಲ್ಲೇ ಫಸ್ಟ್ ಮ್ಯಾಚ್ ಸೋತಿದ್ದಾರೆ, ಏನಂತೀರ? ಅದೇ ಯಾವಾಗ್ಲೂ ಆದಂಗೆ ದೇವ್ರಿಗೆ ಒಂದು ಮ್ಯಾಚ್ ಆಗಿರುತ್ತಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಾರೆ. ಓಕೆ, ನೆಕ್ಸ್ಟ್ ಮಂಡೇ ಮ್ಯಾಚ್ ಇದೆ, ಗೆದ್ದೇ ಗೆಲ್ತಾರೆ. ಓಕೆ, ನೀವು ಈಗ ಅಲ್ಲಿ ಆಡಿದ್ದಾರೆ, ಅಲ್ಲಿ ಆಡ್ಕೊಂಡು ಬಂದಿದ್ದು ಅಲ್ಲಿನ ಪಿಚ್ಚು ಅಲ್ಲಿನ ಕಂಡೀಷನ್ಸ್ಗೆ ಫುಲ್ ಟ್ಯೂನ್ ಆಗಿರ್ತಾರೆ. ಸೊ ವೆನ್ಯೂ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ಮೇ ಬಿ ಆ ಒಂದು ಮೈಂಡ್ ಸೆಟ್ಟಿಂದ ಫ್ಲಿಪ್ ಆಗೋದಕ್ಕೆ ಸ್ವಲ್ಪ ಬೇಕಾಗಿತ್ತೇನೋ. ಬಟ್ ಸ್ಟಿಲ್ ಲಾಸ್ಟ್ ಡೆತ್ ಓವರ್ಸ್ವರೆಗೂ ತಗೊಂಡೋಗಿ ಎಡವಟ್ ಆಯಿತು, ಬಟ್ ಸ್ಟಿಲ್ ಕೊಡ್ಬೋದು. ವಿ ಕ್ಯಾನ್ ಕಂಗ್ರ್ಯಾಚುಲೇಟ್. ಓಕೆ, ಯಾರು ಸರ್ ನಿಮ್ಮ ಫೇವರೇಟ್ ಪ್ಲೇಯರ್ ಆರ್ ಸಿ ಬಿ ಟೀಮ್? ಎಲಿಸ್ ಪೆರಿ, ಸ್ಮಿತಿ ಮಂದನ. ಓಕೆ, ಹೇಳಿ ಎಲಿಸ್ ಪೆರಿ ಅವ್ರಿಗೆ ಏನು ಹೇಳ್ತೀರಿ ವಿಡಿಯೋ ನೋಡಿದ್ರೆ? ಎಲಿಸ್ ಪೆರಿ ಇದೇ ಆಂಕರಿಂಗ್ ರೋಲ್ ಮಾಡಿದ್ರೆ Okay. ಇನ್ನು ಮುಂದೆ ಹೋಗ್ತಾರೆ. ಅದೇ ಒಂದು ಸೆಂಚುರಿ ಬರಲಿ ಅಂತ ಅವ್ರ ಕಡೆಯಿಂದ. ಓಕೆ, ನೀವೇನಂತೀರಾ? ಬೌಲಿಂಗ್ ಬಂದ್ರೂ ಇನ್ನೂ ಚೆನ್ನಾಗಿರುತ್ತೆ ಅಂತ, ಪೇಸ್ ಚೆನ್ನಾಗಿರುತ್ತೆ. ನೀವೇನಂತೀರಾ? ಸ್ಮೃತಿ ಮಂದನ, 18 ಜರ್ಸಿ ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ ನಮ್ಮ ದೇವರು. ಬಟ್ ಕ್ಯಾಪ್ಟನ್ಸಿಯಲ್ಲಿ ಬೌಲಿಂಗ್ ಅರೇಂಜ್ಮೆಂಟ್ಸಲ್ಲಿ ಅವರು ಹೆಡ್ ತಗೊಂಡು ಚೆನ್ನಾಗಿ ಮಾಡ್ತಿದ್ದಾರೆ. ಸರಿಯಾಗಿ ಕೋಆರ್ಡಿನೇಟ್ ಆದರೆ ಸ್ವಲ್ಪ ಒಂದು 1% ಲಕ್ ಕೂಡ ಜೊತೆಗೆ ಬಂದರೆ ಖಂಡಿತ ಗೆಲ್ತೀವಿ. ಓಕೆ, ಲಾಸ್ಟ್ ಫೈನಲ್ ಕ್ವಶನ್, ಈ ಸಲ ನೋಡಿತಾರ ಕಪ್ ಆರ್ ಸಿ ಬಿ? ಅದ್ರಲ್ಲಂತೂ ಪ್ರಶ್ನೆನೇ ಬೇಡ, ಫ್ಯಾನ್ಸ್ಗಂತೂ ಅದು ಕೇಳೋ ಅವಶ್ಯಕತೆನೇ ಇಲ್ಲ. ಜೈ RCB ಗೆ ಜೈ. ಸೋತ್ರು ಗೆದ್ರು, ಈ ಸಲ ಕಪ್ ನಮ್ದೇ ಬ್ರೋ. ಮಿಸ್ಫೀಲ್ಡಿಂಗ್ ಜಾಸ್ತಿ ಆಯ್ತು, ಓಕೆ, ಮತ್ತೆ ಅದೇ ವೈಟ್ಗಳು ಜಾಸ್ತಿ ಹಾಕಿದ್ರು, ಅದು ಬಿಟ್ರೆ ಇನ್ನೇನಿಲ್ಲ ಬ್ರೋ. ಮನೇಲಿ ಇನ್ನೂ ಒಂದು ಮ್ಯಾಚ್ ಇದೆ ಬ್ರೋ, ಸೋಮವಾರ ಬನ್ನಿ, ಪಕ್ಕ ನಮ್ದೇ ಅವಾಗ. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ ಆರ್ ಸಿ ಬಿ ಟೀಮಲ್ಲಿ? RCB ಬಿಟ್ಟು ಇದರಲ್ಲಿ ವಿರಾಟ್ ಕೊಹ್ಲಿ, ಎಲಿಸ್ ಪೆರಿ, ಓಕೆ, ಮತ್ತೆ ನಮ್ಮ ಕರ್ನಾಟಕ ಪ್ಲೇಯರ್ ಅವ್ರ ಹೆಸರು ಗೊತ್ತಾಯಿಲ್ಲ, ಮೈಲಿದೆ, ಶ್ರೇಯಾಂಕ ಪಟೇಲ್, ಓಕೆ, ಶ್ರುತಿ ಮಂದನ, Okay. ಇವರು ಅಂದ್ರೆ ಹೇಳೋದೊಂದೇ ಬ್ರೋ. 5 ಸಲ ಸೋತ್ರು, 10 ಸಲ ಸೋತ್ರು, ಈ ಸಲ ಕಪ್ ನಮ್ದೇ. ಜೈ RCB. ಮ್ಯಾಚ್ ಸೋತೋಯ್ತು ಆರ್ ಸಿ ಬಿ, ಏನು ಹೇಳ್ತೀರಾ? ಬೇಜಾರಾಯ್ತು ಆಬ್ವಿಯಸ್ಲಿ. ಏನು ರೀಸನ್ ಇರ್ಬೋದು ಸೋಲೋದಕ್ಕೆ ಇವತ್ತು? ಲಾಸ್ಟಿಗೆ ಓವರ್ ಎಕ್ಸೈಟೆಡ್ ಆದ್ವಿ. ಆ್ಯಂಡ್ ಏನು ರೀಸನ್ಸ್ ನಾನು ಏನು ಹೇಳೋಕ್ಕೂ ನನಗೆ ಬರ್ತಿಲ್ಲ. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ ಆರ್ ಸಿ ಬಿ ವುಮೆನ್ಸ್ ಟೀಮಲ್ಲಿ? ಚೆರಿ ಲೇಡಿ ಆಬ್ವಿಯಸ್ಲಿ ಪೆರಿನೆ, Okay, ಅದು ಮತ್ತೆ? ಬಿಟ್ರೆ ಸ್ಮಿತಿ. ಏನು ಹೇಳ್ತೀರಾ ಇವಾಗ ಇವರು ಎಲಿಸ್ ಪೆರಿ ಅವ್ರಿಗೆ ವಿಡಿಯೋ ನೋಡಿದ್ರೆ? ಐ ಲವ್ ಯು ಎಲಿಸ್ ಪೆರಿ. ಓಕೆ, ಹೆಂಗಿತ್ತು ನಮಗೆ batting ಆಯ್ ಅಂತ ಅವ್ರ್ದು? ಹೇಳಿಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ. ಇವಾಗ ಹೇಳ್ಬಿಡಿ ಆಯ್. ಹಾಯ್ ಪೆರಿ. ಓಕೆ, ಲಾಸ್ಟ್ ಒಂದು ಆರ್ ಸಿ ಬಿಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಲ ಕಪ್ ನಮ್ದೇ, ಈ ಸಲನೂ ಕಪ್ ನಮ್ದೇ. ಜೈ RCB. ಇವತ್ತು ಸೋತಿದ್ದಾರೆ ಮ್ಯಾಚ್ ಆರ್ ಸಿ ಬಿ ವುಮೆನ್ಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಭಾಳ ಫೀಲ್ ಐತ್ರಿ.
ಇಲ್ಲ ನೋವಾಯ್ತು ಸರ್, ಭಾಳ ತುಂಬಾ ನೋವಾಗಿದೆ. ಇರ್ಲಿ ಬಿಡು, ನಮ್ಮವರೇ ಇದ್ದಾರೆ, ಏನು ಆಗಕ್ ಬರಲ್ಲ. ಬುಡ್ಡಿ 9 ನಂಬರ್ ಇದಲ್ಲ, ಎಲ್ಲ ಕೆಡಿಸ್ಬಿಟ್ರು. ಓಕೆ, 2 ಮ್ಯಾಚ್ ಗೆದ್ರು ಫಸ್ಟ್, ಈ ಮ್ಯಾಚ್ ಸೋತೋದ್ರು 3ನೇ ಮ್ಯಾಚ್, ಯಾಕೆ? ಸೋಲು ಗೆಲೋ ಇರುತ್ತೆ, ಮತ್ತೇನ್ ಮಾಡೋಣ. ಓಕೆ, ಜೈ RCB. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್ RCB ವುಮೆನ್ಸ್ ಟೀಮ್ ಅಲ್ಲಿ? RCBನೇ ನನ್ನ ರಕ್ತ ಅಣ್ಣ. ಇದೇ ಮೇನ್ ಅಟ್ರಾ ವುಮೆನ್ಸ್ದಾಗ ಶ್ರೇಯಾಂಕ ಪಾಟೀಲ್. ಅವ್ರು ಆಡ್ತಾ ಇಲ್ವೇ ಇವಾಗ? ಇಂಜುರಿ ಆಗ್ಬಿಟ್ಟಿದೆ ಅವ್ರಿಗೆ. ಅದ್ರ ಸರಿಂದ ಬಂದಿದೆ ಸರ್, ಹೀಗೆ ಮೀಟ್ ಆದ್ಯೋ. ಓಕೆ, ಮಲ್ಲಿಕಾರ್ಜುನ್ ಮುತ್ಯಾರ್ವಿ ಬಂದಿರಲ್ಲ. ಏನ್ ಹೇಳ್ತೀರಾ ಶ್ರೇಯಾಂಕ ಪಟೇಲ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ರೆ? ಇಂಜುರಿ ಅಂತ ಬೇಗ ಬರ್ಲಿ, ಮ್ಯಾಚ್ ಆಡ್ಲಿ, ವಿಕೆಟ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಸರ್. ಮಹೇಂದ್ರ ಆಗಲ್ಲ. ಜೈ RCB, ಜೈ RCB, ಜೈ AB ಡಿವಿಲಿಯರ್ಸ್, ಈ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಇವತ್ತು ಸೋತಿದ್ದಾರೆ RCB ಟೀಮ್, ಏನ್ ಹೇಳಿಕೆ ಇಷ್ಟಪಡ್ತೀರಾ? ಬ್ರೋ, ಸೋತ್ರು RCBನೇ, ಸತ್ರು RCBನೇ. ಮೊದಲನೇದು. ಎರಡನೇದು, ಇಟ್ ವಾಸ್ ಅ ಟೈಟ್ ಗೇಮ್ ಬ್ರೋ. ಹೌದು, ಪೈಸಾ ವಸೂಲ್ ಲಿಟ್ರಲಿ. ಲಾಸ್ಟ್ ಬಾಲ್ ಅಹುಜಾ ಓವರ್ನಲ್ಲಿ ಒಂದು 6 ಹೋಗಿರ್ಲಿಲ್ಲ ಅಂದಿದ್ರೆ ವಿ ಸ್ಟಿಲ್ ಹ್ಯಾಡ್ 12 ರನ್ಸ್ ಟು ಡಿಫೆಂಡ್. ಲಾಸ್ಟ್ ಬಾಲ್ ತನಕ ತಗೊಂಡೋಗಿದ್ದಾರೆ, ಬಟ್ ವೆಲ್ ಪ್ಲೇಡ್. ಎಲಿಸ್ ಪೆರಿ ಸೂಪರ್, ವಾಟ್ ಎ ಸ್ಟಾರ್ಟ್, ಎಂತ ಸ್ಟಾರ್ಟ್. ಓಕೆ, ಹೇಗಿದೆ ಸರ್ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ RCB ಟೀಮ್ ಇವಾಗ? ಸೂಪರ್ ಸರ್, ಸೂಪರ್ ಆಗಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ರಿಚಾ ಒಂದ್ ಸ್ವಲ್ಪ ಕ್ಲಿಕ್ ಆಗಿದ್ರೆ, ಇನ್ನೊಂದು 20 ರನ್ ಆಡ್ ಆಗಿದ್ರೆ ಕ್ರೇಜಿ ಇರ್ತಿತ್ತು ನಮಗೆ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. 2 ಮ್ಯಾಚ್ ಗೆದ್ದಿದೀವಿ, 1 ಮ್ಯಾಚ್ ಸೋಲ್ಬೇಕು. ಸೋತ್ ಮೇಲೆ ಇನ್ನೂ ಕಮ್ ಬ್ಯಾಕ್ ಮಾಡೋದು ಇಂಪಾರ್ಟೆಂಟ್. ಏನೇನು ಇಂಪ್ರೂವ್ ಮಾಡ್ಕೊಬೇಕು ಸರ್ ನಮ್ಮ RCB ಟೀಮಿನ ಗೆಲ್ಬೇಕಂದ್ರೆ ಕಪ್ಪು? ಇದೆಲ್ಲ ಒಳ್ಳೇದೇ ಇದೆ, ಚೆನ್ನಾಗಿದೆ, ಬಟ್ ಒಂದ್ ಸ್ವಲ್ಪ ಮಿಸ್ಫೀಲ್ಡಿಂಗ್ ಜಾಸ್ತಿ ಇದೆ. ಐ ಫೀಲ್ ಲೈಕ್ ಮಿಸ್ಫೀಲ್ಡಿಂಗ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡ್ರೆ ಸಾಕು. ಅದನ್ನ ಬಿಟ್ರೆ ಬ್ಯಾಟಿಂಗ್ ಇಸ್ ಸೋ ಗುಡ್, ತುಂಬಾ ಚೆನ್ನಾಗಿದೆ. ಎಲಿಸ್ ಪೆರಿ ಅವರು 81 ನೋಡಿದ್ರು, 81 42 ಕ್ರೇಜಿ ಅಲ್ಲ ಎಲಿಸ್ ಪೆರಿ. ಹೆಂಗೆ ABD ಮಾ ಲೇಡಿ ABD. ಓಕೆ, ನೈಸ್ ಒನ್. ಓಕೆ ಸರ್, ಮತ್ತೆ ಬೌಲಿಂಗ್ ಅಲ್ಲಿ ಏನು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಿಲ್ಲ ಇವತ್ತು. ಎಲಿಸ್ ಪೆರಿ ಬೌಲಿಂಗ್ ಮಾಡಿಲ್ಲ, ಬೌಲಿಂಗ್ ಕೊಡ್ಬೇಕಿತ್ತಪ್ಪ ಒಂದು ಓವರ್. ಲೈಕ್ ಲಾಸ್ಟ್ ಸೆಕೆಂಡ್ ಓವರ್ ಅಹುಜಾ ಮಾಡಿದ್ರಲ್ಲ, ಅಹುಜಾ ಬದಲು ಎಲಿಸ್ ಪೆರಿ ಕೊಟ್ಟಿದ್ರೆ ಶಿ ವುಡ್ ಹಾವ್ ಡಿಫೆಂಡೆಡ್. ಓಕೆ, 16 ರನ್ ಕೊಟ್ಟಿದ್ದಾರೆ ಅವರು ಅಹುಜಾ. ಅಟ್ಲೀಸ್ಟ್ ಒಂದು 10 ರನ್ ಹೋಗಿದ್ರು, ಇನ್ನೊಂದು 6 ರನ್ ಆಡ್ ಆಗಿರೋದು. ಲಾಸ್ಟ್ ಓವರ್ 12 ರನ್ ಬೇಕಾಗಿತ್ತು. ಓಕೆ, ಸೂಪರ್. ರೇಣುಕಾ ಬೌಲಿಂಗ್ ಕ್ರೇಜಿ ಬ್ರೋ, ಸೀರಿಯಸ್ಲಿ. ಹರ್ಮನ್ ಪ್ರೀತ್ ಕಾಲ್ ಮೂಳೆ ಮುರಿದೋಯ್ತವಳು, ಹೊಡೆದಿದ್ದೇಟು. ಶಿ ಇಸ್ ಲೈಕ್, ನಾನ್ ಮಾಡ್ತೀನಿ ಬೌಲಿಂಗ್, ಬರ್ಬೇಡಿ ಯಾರು, ವಾಪಸ್ ಹೋಗಿ ಅಂತ. ಓಕೆ ಬ್ರೋ, ನಿಮ್ದು ಯಾರು ಫೇವರೇಟ್ ಪ್ಲೇಯರ್ RCB ವುಮೆನ್ಸ್ ಟೀಮ್ ಅಲ್ಲಿ? ದಿಲ್. ಇಲ್ಲ, ವುಮೆನ್ಸ್ ಅಲ್ಲಿ 18 ಏನ್ ಹೇಳ್ತೀರಾ ಸ್ಮಿತಿ ಮಂದಣ್ಣ ಅವ್ರು ಈ ವಿಡಿಯೋ ನೋಡಿದ್ರೆ? ಮಂದಣ್ಣ ಅವ್ರು ನೋಡಿದ್ರೆ, ಐ ಲವ್ ಯು ಮ್ಯಾಮ್. ಲೈಕ್ ಐ ಕುಡ್ ಸೇ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಲವ್ ಯು ಸೋ ಮಚ್. ಓಕೆ, ಈ ಸಲ ಕಪ್ ಹೊಡಿತಾರೆ ವುಮೆನ್ಸ್? 100% ಬ್ರೋ, 100%. ಈ ಸಲ RCB ದೇ ಕಪ್ಪು, ನೋ ಮ್ಯಾಟರ್. ಡಿಫೆಂಡ್ ಮಾಡೇ ಮಾಡ್ತಾರೆ, ತಗೊಂತಾರೆ RCB ಕಪ್ನ. ಲಾಸ್ಟ್ ಒಂದ್ಸತಿ RCB ಏನ್ ಹೇಳ್ತೀರಾ? ಜೋ ಚಾಯ್ ಹೋ ಜಾಯ್, RCB ಕಪ್ ನಮ್ದೇ. ಥ್ಯಾಂಕ್ ಯು. ಇವತ್ತು ಸೋತಿದ್ದಾರೆ RCB ಅವರು, ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಫುಲ್ ಖುಷಿ ಆಯ್ತು RCB ಸೋತಿದ್ದಕ್ಕೆ. ಮುಂಬೈ ಅವ್ರು ಗೆದ್ರು, ಒಳ್ಳೆ ಮ್ಯಾಚ್ ಆಡಿದ್ರು, ಚೆನ್ನಾಗಿ ಆಡಿದ್ರು, ಫುಲ್ ಖುಷಿ ಆಯ್ತು. ಯಾವ ಟೀಮ್ ಸಪೋರ್ಟ್ ಮಾಡ್ತಾ ಇದ್ದಾರೆ? ಮುಂಬೈ ಇಂಡಿಯನ್ಸ್. ಅಯ್ಯೋ, ನೋಡಿ ಬ್ರೋ, ಏನ್ ಹೇಳ್ತೀರಾ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ? ಏನಿಲ್ಲ, 1 ಮ್ಯಾಚ್ ಗೆದ್ದಿದ್ದಾರೆ, 2 ಮ್ಯಾಚ್ ಗೆದ್ದು ಬಂದಿದೀವಿ ನಾವು. 1 ಮ್ಯಾಚ್ ಸೋತ್ರೆ ಏನಾಗಲ್ಲ, ಏನೋ ಒಂದ್ ದಿವಸ ನೈಟ್ ಖುಷಿ ಪಡ್ಲಿ, ಆರಾಮಾಗಿರ್ಲಿ, ಒಂದ್ ನೈಟ್ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರ್ತೀವಿ ವಾಪಸ್, ಮತ್ತೆ ನೋಡ್ಕೊಳ್ಳೋಣ ಅವಾಗ. ಏನಿರ್ಬೋದು ಸರ್ ಇವತ್ತು ಸೋಲೋಕ್ ಕಾರಣ RCB? ಏನಿಲ್ಲ ಬ್ರೋ, ಬಾಲಿಂಗ್ ಸ್ವಲ್ಪ ವೀಕ್ ಆಯ್ತು. ಅದೇ ಬಾಲಿಂಗ್ ಜಾಸ್ತಿ ವೀಕ್ ಆಯ್ತು ಅಷ್ಟೇ. ಬ್ಯಾಟಿಂಗ್ ಪೆರಿ ಚೆನ್ನಾಗಿ ಆಡಿದ್ಲು, ಸ್ಮೃತಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಬೇಕಿತ್ತು. ಡ್ಯಾನಿ ವೈಟು ಅಷ್ಟೇ 2 ಮ್ಯಾಚ್ ಇಂದ ಕರೆಕ್ಟಾಗಿ ಆಡಿಲ್ಲ, ಈ ಮ್ಯಾಚ್ ಆಡ್ಲಿಲ್ಲ. ನೆಕ್ಸ್ಟ್ ಟೈಮ್ ಇಂದ ನೋಡ್ಕೊಂಡು ಆಡ್ಬೇಕು ಬ್ರೋ. ಓಕೆ ಸರ್, ನೀವೇನಂತೀರಾ ಮುಂಬೈ ಫ್ಯಾನ್ ಆಗಿ? ಫಸ್ಟ್ ಮ್ಯಾಚ್ ಸೋತಿದ್ರು, ಹೌದು, ಇವಾಗ ಗೆಲ್ದಿದ್ದಾರೆ. ಫಸ್ಟ್ ಮ್ಯಾಚ್ ಅದು ಟ್ರೆಂಡು ನಮ್ದು, ಅದು ಟ್ರೆಂಡು. ಈಗ ಇದು ಇವ್ರು ಯಾವಾಗ್ಲೂ ಹಿಂಗೆ ಬರೀ ಮಾತು, ಸೋಲೋದು ದೇವ್ರಿಗೆ, ಅದು ಇದು ಬರೀ ಮಾತು. ಫಸ್ಟ್ ಆಟ ಆಡಿ ಗೆದ್ದು ತೋರಿಸಿದ್ರೆ ನಾನು ಒಪ್ಕೋತಿದ್ದೆ ಇವತ್ತು RCB ಇದು ಅಂತ. ಚಾಂಪಿಯನ್ಸ್ ಬ್ರೋ, ನಾವು ಫಸ್ಟ್ ಸೀಸನ್ ನಾವು 5 ಟೈಮ್ಸ್ ಬ್ರೋ, 5 ಟೈಮ್ಸ್ ಇದು ಜೂಮ್ ಮಾಡಾಕಿ 5 ಟೈಮ್ಸ್ ಬ್ರೋ ಕಪ್ಪು. ಹೋಗಿದ್ರು ಹೊರಗೆ ನಮ್ಮಿಂದಾನೆ. ಈ ಮ್ಯಾಚ್ ನಮ್ ಖುಷಿ ಕೊಡ್ತಿದ್ದೀವಿ. ಲಾಸ್ಟ್ ಟೈಮ್ ಹೆಂಗ್ ಅಳಿಸಿದ್ವಿ, ಈ ಸಲ ಖುಷಿ ಕೊಟ್ಟಿದೀವಿ ಅಷ್ಟೇ. ಅವರಿಗೆ ಖುಷಿ ಪಡ್ಲಿ ಇವತ್ತೊಂದು ನೈಟ್. ನೆಕ್ಸ್ಟ್ ಮ್ಯಾಚ್ ಮತ್ತೆ ಬರ್ತೀವಿ. ಓಕೆ, ಯಾರು ಬ್ರೋ ನಿಮ್ ಫೇವರೇಟ್ ಪ್ಲೇಯರ್? ಯಾವ್ದಲ್ಲಿ ಬ್ರೋ ಟೀಮ್ ಅಲ್ಲ, ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಮುಂಬೈ ಇಂಡಿಯನ್ಸ್. ಮುಂಬೈ ಯಾವ ಪ್ಲೇಯರ್ ನಿಮ್ಗೆ ಫೇವರೇಟ್? ನಮ್ಗೆ ನ್ಯಾಟ್ ಸ್ಕ್ಯೂರ್ ಬಂಟು. ಏನ್ ಇಷ್ಟ ಅವ್ರು ನಿಮ್ಗೆ? ಅವರು ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಅಲ್ಲಾಗ್ಲಿ ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಅವ್ರಿಗೆ ಸಪೋರ್ಟ್
ಸಪೋರ್ಟ್ ಮಾಡಕ್ ಒಂಥರ ಖುಷಿ ಆಗುತ್ತೆ. ಯಾಕೆ ನೀವು ಕನ್ನಡದವರಾಗಿ ಮುಂಬೈ ಟೀಮ್ ಸಪೋರ್ಟ್ ಮಾಡೋದು? ಯಾರು ಹೇಳಿದ್ದು ಬ್ರೋ ಕರ್ನಾಟಕ ಅಂದ್ರೆ ಈಗ ಅಲ್ಲಿ ವುಮೆನ್ಸ್ ಆಡ್ತಿದಾರೆ ತಾನೆ, ಯಾರಾದ್ರೂ ಹಾಕೋಬೇಕು ತಾನೆ ಕರ್ನಾಟಕ ಅನ್ನೋದವ್ರನ್ನ ಹಾಕೊಳ್ಳಲ್ಲ. ಫಸ್ಟ್ ನಮ್ಮನ್ನ ಬೆಳೆಸಿ ಪಾಟೀಲ್ ಇದ್ಲು ಬ್ರೋ, ಇಂಜುರಿ ಆಗಿ ಹೋಗಿದ್ದಾಳೆ ಅಷ್ಟೇ, ಯಾರು ಇಲ್ಲ ಅಂತ ಬ್ರೋ. KL ರಾಹುಲ್ ಏನಾದ್ರು ಎಂತ ಪ್ಲೇಯರ್ ಬ್ರೋ, ಹೆಂಗ್ ಆಡ್ತಿದಾರೆ ಈಗ ODI ಅವ್ರು ನೋಡ್ತಿದಾರೆ ತಾನೆ, ಯಾಕೆ ಸೆಲೆಕ್ಟ್ ಮಾಡಲ್ಲ? ಎಲ್ಲ ಪೊಲಿಟಿಕ್ಸ್ ಬ್ರೋ, ಎಲ್ಲ ಪೊಲಿಟಿಕ್ಸ್. ಫಸ್ಟ್ ಕರ್ನಾಟಕನ್ ಬೆಳೆಸಿ, ಕರ್ನಾಟಕ ಪ್ಲೇಯರ್ ಬೆಳೆಸಿ, ಆಮೇಲೆ ಕನ್ನಡ ಅನ್ನಿ. ಇದು ರಣಜಿ ಟ್ರೋಫಿ ಕರ್ನಾಟಕ ಗೆದ್ರು, ಏನ್ ಮಾಡಿದ್ರು ಬ್ರೋ? ಯಾರು ಏನು ಮಾಡ್ಲಿಲ್ಲ. ಯಾವ ಪ್ಲೇಯರ್ಸ್ ಅಲ್ಲ ಬ್ರೋ, ಕರ್ನಾಟಕಕ್ಕೆ ಯಾವ ಟೀಮ್ ರೆಪ್ರೆಸೆಂಟ್ ಮಾಡ್ತಿದೆ RCB, ನಾವು ಅದಕ್ಕೆ ಮಾಡ್ತಿದ್ವಿ, ಯಾವ ಪ್ಲೇಯರ್ ಈಗಲ್ಲ. ಇದೇ ಮೇಯ್ನು. ಬೇರೆ ಫಾರಿನ್ ಅವ್ರು ಬಂದು ಅವ್ರು ದುಡ್ಡು ಮಾಡ್ಕೊ ಹೋಗ್ತಿದ್ದಾರೆ, ಇಲ್ಲಿ ನಮ್ಮವ್ರು ಹಿಂಗೆ ಇರೋದಂಗೆ ಇದ್ದು ಬಿಡ್ತೀವಿ. ಪ್ಲೇಯರ್ ಬೇಡ ನಮಗೆ, ನಮ್ ಕರ್ನಾಟಕ ಯಾವ ಟೀಮ್ ರೆಪ್ರೆಸೆಂಟ್ ಮಾಡ್ತಿದೆ RCB, ನಾವು RCB ಸಪೋರ್ಟ್ ಮಾಡ್ತೀವಿ. ಇವಾಗ ನೀವು ಮುಂಬೈ ಸಪೋರ್ಟ್ ಮಾಡ್ತೀನಿ ಅಂದ್ರಲ್ಲ, ಮುಂಬೈಲಿ ಯಾರು ಕನ್ನಡದವ್ರು ಇದ್ದಾರೆ? ಬ್ರೋ ಹಂಗಲ್ಲ, ಬ್ರೋ ಹಂಗಲ್ಲ. ಅವರು ರೋಹಿತ್ ಶರ್ಮಾ ನಮ್ಗೆ, ನಾವು ಫ್ಯಾನ್ ಬ್ರೋ ರೋಹಿತ್ ಶರ್ಮಾಗೆ, ಅದಕ್ಕೆ ಅವ್ರು ಹುಡುಗಿ ಟೀಮಲ್ಲಿ ಆಡಲ್ವಲ್ಲ ಬ್ರೋ. ಶ್ರೇಯಸ್ ಗೋಪಾಲ್ ಆಡಿದ್ರಲ್ಲ ಹೋದ್ ಸರಿ ಕರ್ನಾಟಕದವರು. ನಾನು ವುಮೆನ್ಸ್ ಟೀಮ್ ಬಗ್ಗೆ ಮಾತಾಡ್ತೀನಿ. ನಾವು ಮುಂಬೈ ಬಗ್ಗೆ ಹೇಳ್ತಿರೋದು ಬ್ರೋ. ಇಲ್ಲೇ ನೋಡಿ, ನೀವು ಭೇದ ಭಾವ ಮಾಡ್ಬೇಡಿ. ಯಾವತ್ತು ಮುಂಬೈ ಅಂದ್ರೆ ಮುಂಬೈ, RCB ಅಂದ್ರೆ RCB. ಕರ್ನಾಟಕ ಸಪೋರ್ಟ್ ಮಾಡ್ಬೇಕಲ್ವಾ? ಅದಲ್ಲ ಬ್ರೋ, ಅದ್ ಹೆಂಗ್ ಹೇಳ್ತೀರಾ? ರೀಸನ್ ಇರ್ಬೋದು ನೀವು ಸಪೋರ್ಟ್ ಮಾಡ್ತಿರೋದಕ್ಕೆ. ಫಸ್ಟ್ KL ರಾಹುಲ್ ಇವ್ರನ್ನೆಲ್ಲ ಕರ್ಕೊ ಬನ್ನಿ ಫಸ್ಟ್. ಮನೀಶ್ ಪಾಂಡೆ ಎಂತ ಫೀಲ್ಡರ್ ಬ್ರೋ, ಅವ್ರನ್ನೆಲ್ಲ ಕೂರ್ಸ್ಬಿಟ್ಟು ಏನ್ ಮಾಡ್ತಾವ್ರ ಕರ್ನಾಟಕದವ್ರು? ಅವ್ರ ಪಡಿಕಲ್ಲ ತಗೊಂಬಂದ್ರಲ್ಲ, ತಗೊಂಬಂದ್ ಆಡ್ಸ್ಬೇಕು, ಕೂರ್ಸೋದೆಲ್ಲ ಆಡ್ಸ್ಬೇಕು. ಪ್ರತಿ ಸರಿ ಇನ್ನು ಮ್ಯಾಚ್ ಸ್ಟಾರ್ಟ್ ಆಗ್ಲಿ, ಆಡ್ಸನ್ ಅವಾಗ ಮಾತಾಡೋ, ಇನ್ನು ಸ್ಟಾರ್ಟ್ ಆಗಿಲ್ಲ ಮ್ಯಾಚ್. ಬರೀ ಕರ್ಸೋದು ಕೂರ್ಸೋದೇ ಆಯ್ತು ಸೈಡ್ಗೆ. ಮುಂಬೈ ಅವ್ರು ಹಂಗಲ್ಲ. ಕರುಣ ಇವನು ಯಾರೋ ಯಾರು ಶ್ರೇಯಸ್ ಗೋಪಾಲ್ನ ಪ್ರತಿ ಮ್ಯಾಚ್ ಆಡ್ಸಿದ್ದಾರೆ. ಪಡಿಕಲ್ ಇದ್ದಾಗ ನಮ್ದು ಇದ್ರಲ್ಲಿ RCB ಬಿಫೋರ್ ಲಾಸ್ಟ್ ಟೈಮ್ ಇದ್ದಾಗ ಒಂದ್ ಮ್ಯಾಚ್ ಬಿಟ್ಟು ಎಲ್ಲ ಮ್ಯಾಚ್ ಆಡಿದ ನಾವು. ಅದು ಅವಾಗ ನಾವು ಸಪೋರ್ಟ್ ಇದ್ವಿ. ಬಟ್ ಇವಾಗ ನೀವು RCB ಸಪೋರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? RCB ಅವರು ಕರ್ನಾಟಕ ಪ್ಲೇಯರ್ಸ್ ನ ಹೇಳ್ಬಿಡಿ, ಯಾರ್ಯಾರು ನಡೆಸ್ಬೇಕು ಕರ್ನಾಟಕ? KL ರಾಹುಲ್, ಪಡಿಕಲ್, ಶ್ರೇಯಸ್ ಗೋಪಾಲ್, ಮನೀಶ್ ಪಾಂಡೆ. ಹೇಳಿ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಆಗಿ. ದಯವಿಟ್ಟು ಇವ್ರು 4 ಜನ ಕರ್ಕೊ ಬನ್ನಿ ಫಸ್ಟ್. ಬಿಟ್ಬಿಡೋದು ಅನ್ನೋದಲ್ಲ, ಫಸ್ಟ್ 4 ಜನ ಕರ್ಕೊ ಬಂದ್ ಆಡ್ಸಿ, ಆವಾಗ ಫ್ಯಾನ್ ಆಗ್ತೀವಿ. ಸರಿನಾ? ಫಾರಿನ್ ಪ್ಲೇಯರ್ಸ್ ಅವ್ರ ಇವ್ರನ್ನ ಕರ್ಕೊ ಬಂದ್ ಆಡ್ಸೋದಲ್ಲ. ನೀವೇನ್ ಹೇಳ್ತೀರಾ RCB ಲಾಸ್ಟ್? RCB ನಮ್ ಕರ್ನಾಟಕನ್ ರೆಪ್ರೆಸೆಂಟ್ ಮಾಡ್ತೈತೆ, ನಮ್ ಸಪೋರ್ಟ್ ಯಾವಾಗ RCB ಇದೆ. ಆ ಪ್ಲೇಯರ್ ಈ ಪ್ಲೇಯರ್ ಇಲ್ಲ ಬ್ರೋ, ಬಂದವರೆಲ್ಲ ಚೆನ್ನಾಗಿ ಆಡ್ತಾರೆ ಅಷ್ಟೇ. ನಮ್ಗೆ ಎಂತ ಸಪೋರ್ಟ್ ಇದೆ. ವುಮೆನ್ಸ್ ಒಂದ್ಸತಿ ಆಲ್ರೆಡಿ ಕಪ್ ಹೊಡಿದ್ದಾರೆ, ಈ ಸತಿ ನೋಡಿದ್ರೆ ಕಪ್ ಒಂದ್ಸಲ ಬರುತ್ತೆ, ಮೆನ್ಸ್ದು ಬರುತ್ತೆ ನಿಧಾನವಾಗಿ, ಏನ್ ಅರ್ಜೆಂಟ್ ಇಲ್ಲ ನಮಗೆ, ಆರಾಮಾಗೆ ಬರ್ಲಿ. ಲೇಟ್ ಆಗಿ ಬರ್ಬೋದು, ಬಟ್ ಲೇಟೆಸ್ಟ್ ಆಗಿ ಬರೋದು ಯಾವಾಗೂ. ಜೈ RCB ಬ್ರೋ ಅಷ್ಟೇ. ನೀವ್ ಹೇಳ್ಬಿಡಿ, ಮುಂಬೈ ಅವ್ರಿಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಬ್ರೋ, ಅವ್ರ ಬರೀ ಮಾತು, ನಮ್ದು ಬರೀ ಕಪ್ ಎತ್ಕೊಳ್ತೀವಿ. ಏನ್ ಹೇಳ್ತಾ ಇದೀರಾ? ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತನೂ ಭಯಂಕರವಾಗಿರುತ್ತೆ. ಬರ್ತೇವೆ, ಮತ್ತೆ ಬರ್ತೇವೆ. ಇದೊಂದು ಮ್ಯಾಚ್ ಸೋತೇವೆ ಅಂತಂದ್ ಏನಿದಾಗಲ್ಲ, ಬಿಟ್ಟು ಕೊಡಲ್ಲ. ಒಮ್ಮೆ ಕಪ್ ಹೊಡೆದೇವಿ ಮತ್ತು ಹೊಡಿತೇವೆ. ನಮ್ಮ ವುಮೆನ್ಸ್ ಮೆನ್ಸ್ ಟೀಮ್ ಕಂಪೇರ್ ಮಾಡ್ರೆ ಯಾರು ಸ್ಟ್ರಾಂಗ್ ಇದ್ದಾರೆ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ದೊಡ್ಡವ್ರು ಹೇಳೋರ, ಇವ್ ನಾವ್ ಅದ್ರ ಬಗ್ಗೆ ಇನ್ನೇನು ಹೇಳಕ್ ಆಗಲ್ಲ. ಓಕೆ, ಹೋದ್ ವರ್ಷ ಕಪ್ ಹೊಡೆದ್ರು, ಈ ವರ್ಷ ಹೊಡಿತಾರೆ ಕಪ್ RCB? ಹೊಡಿತಾರೆ ಬ್ರೋ, ಹೊಡಿತಾರೆ. ಈ ಸಲ ಕಪ್ ನಮ್ದೇ. ಜೈ RCB. ಈ ಸಲ ಕಪ್ ನಮ್ದೇ. ಜೈ RCB. ಎರಡನೇ ಸಲ ಕಪ್ ಹೊಡೆಯೋದು ನಾವೇ. ಮತ್ತೆ ಇವತ್ತು ಸೋತಿರ್ಬೋದು, ನೆಕ್ಸ್ಟ್ ಹೊಡಿತೀವಿ ಮತ್ತೆ. ಓಕೆ, ಇನ್ನು 3 ಮ್ಯಾಚ್ ಇದೆ. ಇದೇ ನಮ್ಮ ಬೆಂಗಳೂರಲ್ಲಿ, ಇದೇ ಪಿಚ್ ಅಲ್ಲಿ, ನಮ್ ಪಿಚ್ ಇದು. ನಾವು ಆಡ್ತೀವಿ, ಗೆದ್ದೇ ಗೆಲ್ತೀವಿ. ಈ ಸಲ ಮತ್ತೆ ಎರಡನೇ ಸಲ ಬೆಂಗಳೂರು ಕಪ್ ತಗೊಂಡ್ ಬಂದೇ ಬರ್ತೀವಿ. ಓಕೆ, ಥ್ಯಾಂಕ್ ಯು. ಜೈ RCB, ಬಾಯ್.